ಅನ್ನ ಪದಾರ್ಥಗಳನ್ನ ಯಾವುದು ಎಲ್ಲ ಕಾಲಕ್ಕೂ ಎಲ್ಲದರಲ್ಲೂ ಅನುಕೂಲವಾಗಿರುವಂತದ್ದು ಅದಕ್ಕೆ ಸತ್ ಅಂತ. ಗಂಡಿರಬಹುದು, ಹೆಣ್ಣಿರಬಹುದು, ಪ್ರಾಣಿ ಇರಬಹುದು, ಪಕ್ಷಿ ಇರಬಹುದು, ಇದು ಎಲ್ಲದರಲ್ಲೂ ಏಕರೂಪವಾಗಿ ಎಷ್ಟು ಶತಮಾನಗಳಾಗಿರುವ ಕನ್ನಡದಂತರಿತದ ಕೆಲಸವನ್ನು ಪರ್ಸು ಎಲ್ಲ ಒಳಗಡೆ ಇಟ್ಕೋರಿ, ಅಲ್ಲಿ ಕಸ್ಕೊಂತಾರ ಒಳಗಡೆ ಇಟ್ಕೋರಿ ಮೊಬೈಲ್ ಮೇಡಮ್ ಅದು ಒಳಗಡೆ ಇಟ್ಕೋರಿ. ಕಾಡ್ಯಾ ಮೊಬೈಲ್ ಹುಬ್ಬಳ್ಳಿಯ ಆರಾಧ್ಯ ದೈವ ಸದ್ಗುರು ಶ್ರೀ ಸಿದ್ದಾರೂಢರ ಮತ್ತು ಗುರುನಾಥರೂಢರ ಶರಣಾರವಿಂದರಗಳಿಗೆ ಮತ ಮಸ್ತಕವನ್ನಿಟ್ಟು ಮಹಾಶಿವರಾತ್ರಿಯ ಒಂದು ಶುಭ ಸಂದೇಶವನ್ನ ಮತ್ತು ಶುಭಾಶಯಗಳನ್ನ ನಾಡಿನ ಜನತೆಗೆ ಅರ್ಪಿಸುತ್ತಾ ಸದ್ಗುರು ಸಿದ್ದಾರೂಢರು ಮತ್ತು ಗುರುನಾಥರೂಢರ ಆಶೀರ್ವಾದ ನಾಡಿನ ಸರ್ವ ಜನತೆಗೂ ಸದಾಕಾಲ ಇರಲಿ ಎಂದು ಬೇಡಿಕೊಳ್ಳುತ್ತಾ ಇಂದಿನ ಒಂದು ನಮ್ಮ ವೀರಭದ್ರೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಳೆ ಹುಬ್ಬಳ್ಳಿ ಮತ್ತು ಸದ್ಭಕ್ತ ಮಂಡಳಿ ವತಿಯಿಂದ ಇಂದು ಉಪವಾಸದ ನಿಮಿತ್ತ ಕೈಲಾಸ ಮಂಟಪದ ಹಿಂದುಗಡೆ ಶ್ರೀ ವೀರಭದ್ರೇಶ್ವರ ಮತ್ತು ಭದ್ರಕಾಳಿ ಮಾತಾ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಒಂದು ಬೆಳಿಗ್ಗೆ ಸದ್ಗುರು ಶ್ರೀ ಭಾರತೀ ಇಂಚಲ ಮಹಾಸ್ವಾಮಿಗಳ ಪಾದ ಪೂಜೆಯೊಂದಿಗೆ ಇಂದಿನ ಒಂದು ಪ್ರಸಾದ ವಿತರಣೆ ಕಾರ್ಯಕ್ರಮ ಆರಂಭವಾಗಿದೆ. ಬಹುಶಃ ಇಂದು ಬರೀ ಸಹಸ್ರ ಅಲ್ಲ, ಲಕ್ಷಾಂತರ ಜನ ಉಪವಾಸವನ್ನ ಶ್ರದ್ಧೆಯಿಂದ ಆಚರಿಸ್ತಾರ. ಅವರೆಲ್ಲರಿಗೂ ನಮ್ಮ ಸದ್ಭಕ್ತ ಮಂಡಳಿ ಮತ್ತು ಟ್ರಸ್ಟ್ ಕಮಿಟಿ ವತಿಯಿಂದ 240 ಚೀಲ ಚುರುಮರಿ ಸೂಸ್ಲ, ಎಲ್ಲರಿಗೂ ಮಿರ್ಚಿ, ಗುಲಾಬ್ ಜಾಮೂನು ಶ್ರೀ ಬಿಗ್ ಮಿಶ್ರಾ ಅವರಿಂದ ಮತ್ತ ಬಡಗಣ್ಣ ಅವರಿಂದ ಚುರುಮರಿ, ಆಮೇಲೆ ಚಿಕ್ಕು ಹಣ್ಣು ನಮ್ಮ ಸುರೇಶ ಆಲ್ಗುಂದಿ ಅವರಿಂದ, ಹಿಂಗ ಬಹಳಷ್ಟು ಜನರು ನಮ್ಮ ಶಿವಾಶ್ರೀನವರು, ಚನ್ನಬಸವೇಶ್ವರ ಟ್ರಸ್ಟ್ ಮಾಲಕರಾದಂತಹ ಶ್ರೀ ಚಂದ್ರಶೇಖರ್ ಮಟ್ಟಿ ಅವರು ಮತ್ತೆಲ್ಲ ನೂರಾರು ಜನ ಸ್ವಯಂ ಸೇವಕರು ರಾತ್ರಿವರೆಗೂ ಎಷ್ಟು ಜನ ಬಂದ್ರು ನಮ್ಮ ದಾಸ್ತಾನಿನಲ್ಲಿರುವಂತ ಎಲ್ಲ ಸಾಮಗ್ರಿಗಳನ್ನ, ಪ್ರಸಾದವನ್ನ ಅವರಿಗೆ, ಜನರಿಗೆ, ಭಕ್ತ ಮಹಾಶಯರಿಗೆ ನಾವು ಅರ್ಪಿಸಲು ಸದಾಕಾಲ
ಸೇವೆ ಮಾಡಲು ನಾವು ಉತ್ಸುಕರಾಗಿದ್ದೇವೆ. ಅವರೆಲ್ಲ ಎಷ್ಟು ಜನ ಬರ್ತಾರೋ ಅಷ್ಟು ಆಶೀರ್ವಾದ ನಮಗಂತೇಳಿ ನಾವು ತಿಳ್ಕೊಂಡಿವಿ. ಬರುವಂತ ಭಕ್ತಾದಿಗಳೇ ನಮ್ಮ ಸದ್ಗುರು ಸಿದ್ಧಾರೂಢರು ಮತ್ತು ಗುರುನಾಥರೂಢರ ರೂಪದಲ್ಲಿ ಆಗಮಿಸ್ತಾ ಇದ್ದಾರೆ ಅಂತೇಳಿ ನಾವು ಇದೇ ವರ್ಷ ಅಲ್ಲ, ಕಳೆದ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇನ್ನು ತಾವು ಹೆಚ್ಚು ಬಂದಷ್ಟು ನಮಗ ಇನ್ನೂ ಹೆಚ್ಚು ಶಕ್ತಿ ಬರ್ತದ. ತಾವೆಲ್ಲ ಬಂದು ಇದನ್ನ ಮಹಾಪ್ರಸಾದವನ್ನ ಸ್ವೀಕರಿಸಬೇಕು ಅಂತೇಳಿ ನಮ್ಮ ಈ ಚಾನೆಲ್ ಮುಖಾಂತರ ಇಂದಿನ ನಮ್ಮ ಪತ್ರಿಕಾ ಪ್ರತಿನಿಧಿಗಳು ಒಂದು ವಿಶೇಷ ಒಂದು ಇಂಟರ್ವ್ಯೂ ಮಾಡಾಕತ್ತಾರ ಅಥವಾ ಇದನ್ನ ಪ್ರತ್ಯಕ್ಷ ವರದಿಯನ್ನು ಕೊಡಾಕತ್ತಾರ. ಆ ಮುಖಾಂತರ ತಮ್ಮೆಲ್ಲರಿಗೂ ನಾವು ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ತಮ್ಮೆಲ್ಲರ ಆಗಮನದ ನಿರೀಕ್ಷೆಯಲ್ಲಿ ಈಗಾಗಲೇ 10 ಗಂಟೆಯಿಂದ ಒಂದು ಕನಿಷ್ಠ 10,000 ಮಂದಿ ಆಗಿದೆ. ಇನ್ನು ಬರ್ತಾ ಇದ್ದಾರೆ. ನಾಳೆಯ ವಿಷಯವನ್ನು ತಮಗೆ ತಿಳಿಸ್ತೇನೆ. ಅದೇನಪ್ಪಾ ಅಂದ್ರೆ ನಾಳೆ ಬೆಳಿಗ್ಗೆ 7 ಗಂಟೆಗೆ 11 ಮಠ ಅಥವಾ ಬೆಳಿಗ್ಗೆ 10 ಗಂಟೆ ಮಠ ಎಲ್ಲರಿಗೂ ಅಲ್ಪೋಪಹಾರ ಸೆಟ್ ದೋಸೆ ಅಂತೇಳಿ ಮಾಡ್ತಾ ಇದ್ದೀವಿ. ಅದಾದ ನಂತರ ಎಲ್ಲರಿಗೂ ಗೋಧಿ ಹುಗ್ಗಿ, ಅನ್ನ, ಸಾರು, ಮುಳಗಾಯಿ ಪಲ್ಯ ರಾತ್ರಿ 11-12 ಮಟನ್ ನಾವು ಇದೇ ತರ ಸೇವೆ ಮಾಡಕ ನಮ್ಮ ಕ್ರೆಡಿಟ್ ಹೋಗಬೇಕಾಗಿದ್ದು ನಮ್ಮ ಸ್ವಯಂ ಸೇವಕರಿಗೆ ಮತ್ತು ನಮ್ಮ ಸದ್ಭಕ್ತ ಮಂಡಳಿಗೆ. ನಾವು ಎಲ್ಲರೂ ಬರೀ ನಿಮಿತ್ತ ಮಾತ್ರ ಏನೋ ನಡೆದೈತಿ. ಸದ್ಗುರು ಸಿದ್ಧಾರೂಢರು, ಗುರುನಾಥರೂಢರು, ವೀರಭದ್ರೇಶ್ವರ ಮತ್ತು ಭದ್ರಕಾಳಿ ಆಶೀರ್ವಾದದಿಂದ ಇದೆಲ್ಲ ನಡೆದಿದೆ ಅಂತ ಹೇಳಿ ನಾವು ಈ ಮುಖಾಂತರ ತಮಗ ತಿಳಿಸ್ತಾ ಇದ್ದೀವಿ. ತಮಗ ಮತ್ತೊಮ್ಮೆ ನಾವು ಶರಣಾರ್ಥಿ ಹೋಗುವಂತ ನಾಳೆಯ ಮಹಾಶಿವರಾತ್ರಿ ಜಾತ್ರೆಗೆ ತಾವೆಲ್ಲ ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕಂತೇಳಿ ನಾವು ನಮ್ಮ ಹಿರಿಯರಾದಂತ ಶ್ರೀ ಬಲುಚ್ಗಿಗಿರ ಈರಣ್ಣ ಬಲುಚ್ಗಿ ಅವರು ಮತ್ತ ಬಸವರಾಜ್ ಸಂಕೀಪುರ ಅವರು, ಆಮೇಲೆ ನಮ್ಮ ವಾರಿಕಲ್ಮಠ, ಆಮೇಲೆ ಜಗಳೂರು ಅವ್ರಿವ್ರು ಏನದೆ ಇಡೀ 100 ಮಂದಿ ನಿಮಗೆ 2 ಕಣ್ಣ ಈ ವೈಭವ ನೋಡಕ್ ಸಾಲುದಿಲ್ಲ. ದಯಮಾಡಿ ಭಕ್ತ ಮಹಾಶಯರೇ ನಮ್ಮ ಬಡಗಣ್ಣ ಅವ್ರು ಹಿಡ್ಕೊಂಡು ಅವ್ರಿವ್ರು ಅನ್ನೋದೇ ಎಲ್ಲರೂ ತುಂಬಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ತಾವು ಈ ಮಹಾ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ದರ್ಶನ ಮತ್ತು ಆಶೀರ್ವಾದ ಪಡ್ಕೊಂಡು ಪುನೀತರಾಗಿ ಪ್ರಸಾದ ಸ್ವೀಕರಿಸಬೇಕಂತ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದಗಳು. ಏನ್ ಮಾತಾಡ್ತಾರ ಅವನು ಹೇಳೇನಿ, ಅವ್ರದ್ದು ಹೆಸರು ಹೇಳೇನಿ, ಶಿವಾಶ್ರೀಲ. ಇದು ಈ ವೀರಭದ್ರೇಶ್ವರ ದೇವಸ್ಥಾನ ಕಮಿಟಿಲಿಂತ ಮಾಡಿದ್ರಿ? ಹೌದ್ರಿ. ಶರಣಾರ್ಥಿ ಆರಾಧ್ಯ ಗುರುಗಳಾದ ಸದ್ಗುರು ಸಿದ್ಧಾರೂಢ ಸ್ವಾಮಿ, ಸದ್ಗುರು ಗುರುನಾಥರೂಢ ಸ್ವಾಮಿಯವರ ಚರಣಾರವಿಂದಗಳಲ್ಲಿ ಅನಂತ ದೀರ್ಘ ಆರಾಧ್ಯ ದೇವರಾದ ಶ್ರೀ ವೀರಭದ್ರ ಸ್ವಾಮಿ ಹಾಗೂ ಜಗನ್ಮಾತೆಯಾದ ಶ್ರೀ ಭದ್ರಕಾಳಿ ಮಾತಾ ಇವರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ನಮನಗಳು. ಹೀಗೆ ನಾವು ಮಾಡ್ತಾ ಇದ್ದು ನಿಧಾನಾಗಿ ಒಂದು 60 ವರ್ಷ ಆಯ್ತು. ಮೊದಲು ಸಣ್ಣ ಪ್ರಮಾಣ ಇತ್ತು. 8 ಚೀಲ, 2 ಚೀಲ, ಕ್ವಿಂಟಲ್ಲು, 2 ಕ್ವಿಂಟಲ್ಲು, ಟನ್ನು, 2 ಟನ್ನು, 4 ಟನ್ನು, 10 ಟನ್ನು, 15 ಟನ್ನಿನ ಮಟ್ಟ ಬಂದ್ರಿ. ವರ್ಷ ಅಲ್ಲೇ ದೇವಸ್ಥಾನದಾಗ ಅಡಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಯಾಕಂದ್ರೆ ಬಹಳ ಜನ 15 ವರ್ಷದಿಂದ ಏನಂದ್ರು, ಇಲ್ರಿ ನೀವು ಇಲ್ಲಿ ಇಟ್ಟಿದ್ದು ಬಹಳ ಚಲೋ ಆತು, ಇಲ್ಲಿಗೆ ನಮ್ಗೆ ಆ ಗದ್ದಲ್ದಾಗ ನಾವು ಪ್ರಸಾದ ಮಾಡಿ ಒಂದೇ ಹೋಗಿಲ್ರಿ ಸಿದ್ದಾರಪ್ಪಂದು. ಈ ವರ್ಷ ಸಿಗತ್ತೆ ನಿಮ್ಗೆ ಬಹಳ ಧನ್ಯವಾದ ಅಂತ ಹೇಳಿದ್ರು. ಈ ವರ್ಷ ಏನೈತ್ರಿ, ವರ್ಷ ಸ್ವಲ್ಪ ಚೇಂಜ್ ಮಾಡ್ತೇವೆ. ಈ ವರ್ಷ ಗುಲಾಬ್ ಜಾಮೂನು, ಗುಲಾಬ್ ಜಾಮೂನು, ಆಮೇಲೆ ಚಿಕ್ಕು ಹಣ್ಣು,
ಆಮೇಲೆ ಗುಲಾಬ್ ಜಾಮೂನ್ 8 ಕ್ವಿಂಟಲ್ ತಗೊಂಡು ಬಂದಿವಿ. ಆಮೇಲೆ ಚಿಕ್ಕು 25,000, ಸಿಲ್ವರಿ 175 ಕಿಲೋ, ಮೆತ್ತಿ 300 ಕಿಲೋ ಎಕ್ಸ್ಚೇಂಜ್ ಮಾಡ್ತೇವ್ರಿ. ನಾಳೆ ಮುಂಜಾನೆದ್ದು ಸಡ್ ದೋಸೆ 2 ಕ್ವಿಂಟಲ್ ಹಾಕಿದ್ದು ಸಡ್ ದೋಸೆ, ಅದಕ್ಕೆ ಆಲೂಗಡ್ಡಿ ಬಾಜಿ, ಕೊಬ್ಬರಿ ಚಟ್ನಿ. ಆಮೇಲೆ 11 ಗಂಟೆಗೆ ಹುಗ್ಗಿ, ಗೋಧಿ ಹುಗ್ಗಿ ನಿಧಾನವಾಗಿ ಒಂದು 15 ಕ್ವಿಂಟಲದ್ದು ಗೋಧಿ ಅನ್ನಗಾಗುವಷ್ಟು ಅನ್ನ, ಸಾರು, ಮುಳುಗಾಯಿ ಪಲ್ಯ ಎಲ್ಲಾನು ಮಾಡ್ತೇವೆ. ಏನ ಮಾಡ್ತೇವೆ ಅಂದ್ರ ಅವ್ರ ಅನುಗ್ರಹದಿಂದ ಮಾಡ್ತೇವೆ. ಇದು ನಾವು ಒಬ್ಬರ ಮಾಡ್ತಾ ಇಲ್ಲ, ನಮ್ಮ ವೀರಭದ್ರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ಸತ್ಪತ್ತಿ ಮಂಡಳಿಯಿಂದ ಮಾಡ್ತಾ ಇದ್ದೇವೆ. ಇದು ನಾವು ಏನೇನು ಅಲ್ಲ ಅಂದ್ರ ಸಿದ್ದಾಳಪ್ಪರ ಕೀರ್ತಿ ಅವ್ರ ಏನ್ ಹೇಳ್ತಾರ ಅದ್ರಾಗ ಒಂದು ನಯಾತಕ ನಾವು ಪಾಲನೆ ಮಾಡುವುದಿಲ್ಲ. ಇನ್ನೂ ನಮ್ಗೆ ಸೇವಾ ಮಾಡೋದು ಬಹಳ ಐತಿ. ಅದಕ್ಕ ತಮ್ಮೆಲ್ಲರಿಗೂ ಧನ್ಯವಾದಗಳು. ಯಾಕಂದ್ರ ಇಂಥ ಸೇವಾ ಸಿಗಂಗಿಲ್ಲ. ನಾವೆಲ್ಲೇ ಮಾಡಿದ್ರು ನಾಮಸ್ಮರಣೆ ಮಾಡ್ಕೊಂಡ ಮಾಡ್ತೇವೆ. ಅದಕ್ಕ ತಾವೆಲ್ಲರೂ ತಪ್ಪಬಾರ್ದು. ಏನಂದ್ರ ಈ ಸಿದ್ದಾಡ್ರ ಕಾರು ಉಂಡವರೆಲ್ಲ ಪಾರು, ಹಿಂಗೆ ಒಂದಲ್ಲ ಎರಡಲ್ಲ. ಸಿದ್ದಾಡ್ರ ಮಾಮ ಉಂಡವರೆಲ್ಲ ಪಾವನ, ಸಿದ್ದಾಡ್ರ ರೊಟ್ಟಿ ಉಣ್ಣವರೆಲ್ಲ ಗಟ್ಟಿ, ಸಿದ್ದಾಡ್ರ ಜೋಡಿ ಜಗತ್ತಿಗೆಲ್ಲ ಓಡಿ, ಸಿದ್ದಾಡ್ರ ರಂಗಾರ ಜಗತ್ತಿಗೆಲ್ಲ ಬಂಗಾರ. ಅವ್ರಿಗೆ ಏನು ಹೇಳ್ಬೇಕು ಸಾಧ್ಯ ಇಲ್ಲ. ಅದಕ್ಕ ತಾವೆಲ್ಲರೂ ಆ ಸ್ವಾಮಿಯವರ ದರ್ಶನ, ಆಶೀರ್ವಾದ, ಮಹಾಪ್ರಸಾದ ಸ್ವೀಕರಿಸಿ ತಮ್ಮೆಲ್ಲರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ನಾಳೆನೂ ಬರ್ಬೇಕು ದಯಮಾಡಿ. ನಾಳೆ ಮುಂಜಾನೆ ಸಡ್ ದೋಸೆ, ಆಲೂಗಡ್ಡಿ ಪಲ್ಯ, ಕೊಬ್ಬರಿ ಚಟ್ನಿ, ಆಮೇಲೆ 11 ಗಂಟೆಗೆ ಗೋಧಿ ಹುಗ್ಗಿ, ಅದರ 5 ಕ್ವಿಂಟಲ್ ಅನ್ನದ ಸಾರು, ಮುಳುಗಾಯಿ ಪಲ್ಯ, ಉಪ್ಪಿನಕಾಯಿ 1-2 ಅದೇನ್ ಹೇಳೋದಿಲ್ಲ. ನಾವೇನ ಮಾಡಿದ್ರು ಆ ಭಗವಂತಗೆ ಭಕ್ತಿಯಿಂದ ಮಾಡ್ತೇವೆ. ಯಾಕಂದ್ರೆ ಅವ ವೇದ ಪ್ರಿಯನಲ್ಲ, ನಾದ ಪ್ರಿಯನಲ್ಲ, ಯಾವ ಪ್ರಿಯ ಇಲ್ಲ, ಬರೀ ಭಕ್ತಿ ಪ್ರಿಯ. ಹಿಂಗಾಗಿ ಉಂಡವರೆಲ್ಲರೂ ಅಪ್ಪನ ನೆನ್ಕೊಂಡು ಹೋಗಿ ಸಿದ್ದಾಳಪ್ಪನ ಕೀರ್ತಿ ಬರ್ಲಿ ಅಂತ ಹೇಳಿ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಏನ ಪ್ರಚಾರ ಕಡಿದಿರಲ್ಲ, ನಾವೇನ್ ಹೇಳಿದ್ರು ಕಡಿಮೆ. ಯಾಕಂದ್ರೆ ನಮ್ಗಿಂತ ನೀವು ಮಾಡೋ ಕೆಲಸ ದೊಡ್ಡದೈತಿ. ತಾವೆಲ್ಲರೂ ಇದನ್ನ ಅಪ್ಪನ ಕೀರ್ತಿ ಬರ್ಲಂತ ಹೇಳಿ ತಾವೆಲ್ಲರೂ ಮಾಡ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ನಾರಾಯಣ ಓಂ ನಮಃ. ಹುಬ್ಬಳ್ಳಿ ಸಿದ್ದಾರೂಢ ಮಠದ ಜಾತ್ರೆ ಮತ್ತೆ ದಿವಸ ದರ್ಶನ ತಗೊಂಡುದು ಸಿದ್ದಾರೂಢ ಜನದ ಆಶೀರ್ವಾದ ಹುಬ್ಬಳ್ಳಿ ಜನರ ಮೇಲೆ ಆ ನಮೂನೆ ಇದೆ. ಅದರದ ನಾವು ಬಾಯಿಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗೂ ಸಂಪೃಕ್ತವಾಗಿ ಆರಾಮ ಇರುವುದರ ಸಲುವಾಗಿ ನಮ್ ಸಿದ್ದಾರೂಢ ಮಠ ಇದೆ. ಆ ಮಠದ ದರ್ಶನ ಮತ್ತೆ ಇಲ್ಲಿ ಪ್ರಸಾದ ಬಹಳಷ್ಟ ಮನಸ್ಸಿಗೆ ಮತ್ತ ಬಹಳಷ್ಟು ತ್ರಾಸಿದ್ದವ ಸಮಾಧಾನ ಆಗತ್ತೆ. ಇನ್ನೊಂದ್ ನಾನು ಹೇಳ್ತೇನೆ, ನಾ ಬಹಳ ಸಲ ತ್ರಾಸಾದಾಗ ಕಳಸ ಮಂಟಪ ಇದೆ ಅಲ್ಲ, ಅಲ್ಲಿ ಬಂದು ಕುಂದಿರ್ತೇನೆ, ಅರ್ಧ ತಾಸು ಕುಂತ ಹೋಗ್ತೇನೆ. ಮಾನಸಿಕ ರೂಪದಲ್ಲಿ ತ್ರಾಸ ಇರ್ತದೆ. ಇಲ್ಲಿಂದ ಬಿಟ್ಟು ಮತ್ತೆ ಹೋಗ್ಬಿಡೋಣ ಊರಿಗೆ ಅಂತ ಅನಿಸ್ತೈತಿ. ಮಾತ್ರ ಅರ್ಧ ತಾಸಾಗ ಅಂಶ ಸಿಗ್ತೈತಿ, ಮತ್ತೆ ಪೂರಾ ಕಲ್ಸ ಆಗ್ತೈತೆ. ನಂದು ಬಹಳ ಸಲ ಇಂಥದ್ದು ಆಗಿದಾವು. ಸಿದ್ದಾರೂಢ ಮಠದ ಎಷ್ಟು ನಾವು ಹೇಳ್ಬಿಟ್ರೆ ಕಡಿಮೆ ಇದೆ. ದಯಮಾಡಿ ಹುಬ್ಬಳ್ಳಿ ಜನರ ಇಲ್ಲ, ಆಜು ಬಾಜು ಎಲ್ಲಾ ರಾಜ್ಯಲ್ಲಿಂದನೂ ಮಂದಿ ಇಲ್ಲಿ ಬರ್ತಾರ. ಬಹಳ ಖುಷಿದ್ ಮಾತೈತಿ. ಧನ್ಯವಾದ. ಓಂ ಅದನ್ನ ಹೇಳೇನ್ರಿ. ಬರ್ರಿ ಬರ್ರಿ ಹಾಕಿರಿ ಸರ್. ಬಹಳ ಅಭಿನಂದನೆ. ಚನ್ನಬಸವೇಶ್ವರ ಆಯಿಲ್ ಮಿಲ್ದವ್ರ ಈ ನಮೂನಿ ಇದ್ದಿನ 40 ವರ್ಷದಿಂದ ಇದು ಮಠದಾಗ ಸೇವೆ ಮಾಡ್ತಾ ಇದ್ದಾರೆ. ಆಮೇಲೆ ಇವತ್ತು ನೋಡ್ರಿ ಪೂರಾ ಅವ್ರದ ಫ್ಯಾಮಿಲಿ ಆಗ್ಲಿ, ಅವ್ರ ಪೂರಾ ಒಳಗಾಗ್ಲಿ ಎಲ್ಲ ನಿಂತು ಇದೇ ಸೇವಾ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಮಂದಿಗೆ ಪ್ರಸಾದ ಕೊಡೋದ ಕೆಲಸ ಪಟ್ಟಿ ಸೌಕರ್ಯ ಮಾಡ್ತಾ ಇದ್ದಾರೆ. ಇದಕ್ಕೆ ಮಠ ಅವ್ರಿಗೆ ಬಹಳ, ಮಠದ ಅಜ್ಜ ಅವ್ರಿಗೆ ಬಹಳ ಆರೋಗ್ಯ, ಆಮೇಲೆ ಬಹಳ ದೀರ್ಘ ಆಯು ಕೊಡ್ಲಿ ಅಂತ ನಮ್ಮ ಬಯಸ್ತೀವಿ. ಆಮೇಲೆ ಇವತ್ತ ನಮ್ಮ ಮಠಕ್ಕ ಮುತಾವಾಕ ಪುರಾಜಿಗೆ ಏನ್ ಪ್ರಸಾದದ ನಮ್ಮ ವ್ಯವಸ್ಥೆ ಕೊಟ್ಟಿದ್ದಾರೆ. ಇವತ್ತು ಲಕ್ಷಾಂತರ ಮಂದಿ ಏನು ಇವತ್ತು ಪ್ರಸಾದ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಪುಣ್ಯ ನಂಗೆ ನಮ್ಮ ಪರಿವಾರ ಸಲುವಾಗಿ ಯಾವುದೂ ಇಲ್ಲ. ತುಂಬಾ ಎಲ್ಲರಿಗೂ ಬಹಳ ಧನ್ಯವಾದ ಮಠದ ಟ್ರಸ್ಟಿ ಅವರಿಗೆ. ಧನ್ಯವಾದ. ಮಲ್ಲಯ್ಯ ಮಂಟೂರ್ ಅಂತ ಹೇಳಿ ಪ್ರತಿ
ಹುಬ್ಬಳ್ಳಿ, ಕೊರಚಿ, ಆಮೇಲೆ ಶ್ರೀಶೈಲ, ಹೌದು ಬೂದಿನಗುಡ್ಡ ಎಲ್ಲಾ ಕಡೆ ಅನ್ನಪ್ರಸಾದ ಮನೇಲೆ ಸ್ವಂತ ಖರ್ಚು ಮಾಡಿ ನಿಮ್ಗೆ ಗೊತ್ತಿರ್ಬೇಕಾರೆ ವಾರಿ ಹನುಮಂತ ಅಂತೇಳಿ ಇಲ್ಲೇ ಎಲ್ಲ ಕೈ ತಗೋತಾರೆ ಕ್ಲೀನ್ ಮಂದಿ ಈನ್ ಮ್ಯಾಗ ಐತಿ ಹಾಕತ್ರಿ. ಹೌದು, ಸಾಯಂಕಾಲ ಹೆಂಗ ಹಾಕೈತಿ ಹಂಗೆ ಸಾಯಂಕಾಲ ಬರ್ತೇನ್ರಿ. ಬರ್ರಿ ಅವಾಗ ಇನ್ನೂ ಲೈಟಿಂಗ್ ಗೀಟಿಂಗ್ ಭಾಳ ಚಲೋ ಮನೆಯವ್ರಿಗೆ ಬಿಟ್ಟು ಬರ್ತೇನ್ರಿ. ನಾಳೆ ಮಗನ್ ಒಂದು ಎಕ್ಸಾಮ್ ಐತ್ರಿ. ಅದಕ್ಕೆ ಅವ್ರ ಸಂಬಂಧ ಈಗ ಜಲ್ದಿ
ಓಂ ನಮಃ ಶಿವಾಯ. ಇಂದು ಮಹಾಶಿವರಾತ್ರಿಯ ಜಾಗರಣ ನಿಮಿತ್ತ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿ ಮಠದಲ್ಲಿ ಬರುವಂತ ಭಕ್ತರಿಗೆ ನಿರಂತರವಾಗಿ ಒಂದು ಪ್ರಸಾದ ವ್ಯವಸ್ಥೆಯನ್ನ ಎಲ್ಲ ಹುಬ್ಬಳ್ಳಿಯ ಮಹಾಜನತೆಯನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಾಯವನ್ನಷ್ಟು ಮಾಡ್ತಾ ಇದ್ದಾರೆ. ಇದ್ರೂ ಕೂಡ ಮಹಾಸ್ವಾಮಿ ಸಮೇತರಾಗಿ ಆಗಮಿಸಿ ಸ್ವಾಮಿ ಕೃಪೆಗೆ ಮೊಬೈಲ್ಗಳ ಬಗ್ಗೆ ಎಚ್ಚರದಿಂದ ಇರಿ. ಜಾತ್ರೆಯನ್ನೇ ತಡೆದಿದ್ದಾರೆ. ತಮ್ಮ ಆಭರಣ ನೀವೇನೋ ಬಂಗಾರ ಆಭರಣ ಹಾಕೊಂಡಿದ್ದೀರಾ ಅದ್ರ ಬಗ್ಗೆ ಜೋಪಾನ ಇದ್ದೀರಿ. ನೀವು ಕರ್ಕೊಂಡು ಮಕ್ಕಳು ಹಿರಿಯರು ಅವ್ರನ್ನ ಕೈ ಬಿಟ್ಟು ಹೋಗ್ಬೇಡ್ರಿ. ದಯವಿಟ್ಟು ಕಾಳಜಿಯಿಂದ ಅವ್ರನ್ನ ಜೋಪಾನವಾಗಿ ಕೈ ಹಿಡ್ಕೊಂಡು ಕೆಲಸ ಮಾಡಿ ಪ್ರಸಾದ ತಗೊಂಡು ತಮ್ಮ ಮನೆಗಳಿಗೆ ಕ್ಷೇಮವಾಗಿ ತಗೊಳ್ಬೇಕು. ಮತ್ತೆ ಈ ಎಲ್ಲಿ ಜಾತ್ರೆ ಬಂದಂತ ಕಳ್ಳಕಾಕರಿಗೆ ಎಚ್ಚರಿಕೆ ಏನಂತಂದ್ರೆ ಪ್ರತಿಯೊಂದು ಜಾಗದಲ್ಲಿ ನಾವು ಕ್ಯಾಮರಾಗಳನ್ನು ಹಾಕಿದ್ದೀವಿ. ನೀವು ಎಚ್ಚರಿಕೆಯಿಂದ ಇಲ್ಲಿಂದ ಸಾಗಿದ್ರೆ ಒಳ್ಳೇದು. ಇಲ್ಲೇನೋ ನಿಮ್ಮ ಕೈಕಾರ್ಯವನ್ನು ಮಾಡಿದ್ರ ಡೆಫಿನೆಟ್ಲಿ ನೀವು ಜೈಲು ಹೋಗ್ತೀರಿ. ಅಂತ ಒಂದು ಕೆಲಸ ಮಾಡಬೇಕು. ಒಳ್ಳೆಯ ಒಂದು ಸಮಯ ಇದೆ. ಯಾವುದೇ ಒಂದು ಕಳ್ತನ ಮಾಡೋದಾಗ್ಲಿ ಬೇರೆ ಇನ್ನೇ ಯಾವ ಹುಡುಗಿಯರ ಕರ್ತವ್ಯ ಅಥವಾ ಜೋಜೋರ ಟೀಕೆ ಯಾವುದೇ ಮಾಡೋದು ನಿಮ್ಮನೆ ರಕ್ಷಣೆ ಆಗುತ್ತಾ. ದಯವಿಟ್ಟು ಪುಣ್ಯಕ್ಷೇತ್ರ ಹುಡುಗಿರಿ ಅದನ್ನ ಆಚರಣೆ ತೆಗೆದುಕೊಂಡು ಪ್ರಸಾದ ತಿಳ್ಕೊಂಡು ಒಳ್ಳೆ ಹಬ್ಬನ ಆಚರಣೆ ಮಾಡಿ ಪೊಲೀಸರೊಂದಿಗೆ ಜನ ಸಾರ್ವಜನಿಕರು ತಂತ್ರಜ್ಞಾನಕ್ಕಾಗಿ ನಮ್ಮನ್ನು ವಿನಂತಿ. ಧನ್ಯವಾದಗಳು. Thank you.
ಕೂಡ